ನೀಟ್ 2025ಕ್ಕೆ ಸಂಬಂಧಪಟ್ಟಂತೆ ಈ ಒಂದು ವಿಡಿಯೋದಲ್ಲಿ ನಾನು 3 ಮುಖ್ಯವಾದಂತಹ ಪಾಯಿಂಟ್ಗಳನ್ನು ಕವರ್ ಮಾಡಲಿದ್ದೇನೆ. ಒಂದನೇದೇನೆಂದರೆ ನಿನ್ನೆ ಡೆಂಟಲ್ ಸೀಟ್ ಮ್ಯಾಟ್ರಿಕ್ಸನ್ನು ಬಿಟ್ಟಿದ್ದರು. ಎರಡನೇದು ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. ಇನ್ನು ಯಾರ್ಯಾರು KCET ಆದಮೇಲೆ ನೀಟ್ಗೆ ಇನ್ನೊಂದು ಬಾರಿ ಡೌನ್ಲೋಡ್ ಮಾಡ್ಕೊಂಡಿರುವ ವೆರಿಫಿಕೇಷನ್ ಸ್ಲಿಪ್ಪನ್ನು ಈಗ ಕೂಡ ಡೌನ್ಲೋಡ್ ಮಾಡ್ಕೊಳ್ಬೋದಾಗಿರುತ್ತೆ. ಮೂರನೆಯದು ಆಪ್ಷನ್ ಎಂಟ್ರಿ. ಹೌದು, MBBS, BDS ಮತ್ತು BMS ಎಲ್ಲ ರೀತಿಯ ಒಂದು ಆಪ್ಷನ್ ಎಂಟ್ರಿ ಕೂಡ ಸ್ಟಾರ್ಟ್ ಆಗಿದೆ. ಆದರೆ ಕೇವಲ ಡೆಂಟಲ್ಗೆ ಆಪ್ಷನ್ ಎಂಟ್ರಿಯನ್ನು ಮಾಡೋದಕ್ಕೆ ಈಗ ಸದ್ಯದಲ್ಲಿ ನಮಗೆ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ. ಈಗ ಮೊದಲ ಪಾಯಿಂಟನ್ನು ಕವರ್ ಮಾಡೋಣ. ಮೊದಲಿಗೆ ಸೀಟ್ ಮ್ಯಾಟ್ರಿಕ್ಸನ್ನು ನೋಡೋಣ. ಸೀಟ್ ಮ್ಯಾಟ್ರಿಕ್ಸಲ್ಲಿ ನೀವು ಏನೇನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕಂದ್ರೆ HK ಅಂದರೆ ಏನು, RK ಅಂದರೆ ಏನು. HK ಅಂದರೆ ಹೈದರಾಬಾದ್ ಕರ್ನಾಟಕದಲ್ಲಿ ನಿಮಗೇನಾದರೂ ರಿಸರ್ವೇಷನ್ ಇದ್ದರೆ ಆ ಒಂದು ಸೀಟ್ಗಳ ಸಂಖ್ಯೆಯನ್ನು ಕೊಟ್ಟಿರ್ತಾರೆ. RK ಅಂದರೆ ರೆಸ್ಟ್ ಆಫ್ ಕರ್ನಾಟಕದಲ್ಲಿ ನಿಮಗೆ ಎಷ್ಟು ಸೀಟ್ಗಳು ಅಂದರೆ ಉಳಿದವರಿಗೆ HK ರೀಜನ್ ಅಲ್ಲದೆ ನಾನ್ HK ರೀಜನಲ್ಲಿ ಇರ್ತಾರಲ್ಲ ಅಂಥವರಿಗೆ ಸಂಬಂಧಪಟ್ಟಂತಹ ಸೀಟ್ಗಳ ಒಂದು ಸಂಖ್ಯೆಯನ್ನು ಕೊಟ್ಟಿರ್ತಾರೆ. ಮತ್ತಿಲ್ಲಿ ಗಮನಿಸಬಹುದು, ಪ್ರತಿಯೊಂದು ಕ್ಯಾಟಗರಿಗಳಲ್ಲಿ ಕ್ಯಾಟಗರಿ 1, ಕ್ಯಾಟಗರಿ 2A, ಕ್ಯಾಟಗರಿ 2B ಪ್ರತಿಯೊಂದು ಕ್ಯಾಟಗರಿಗಳಲ್ಲಿ 3 ಡಿವೈಡ್ ಆಗ್ತವೆ. ಕ್ಯಾಟಗರಿ 1G ಅಂದರೆ ಏನು, ನೀವು ಜನರಲಲ್ಲಿ ಇದ್ದೀರಾ. ಕ್ಯಾಟಗರಿ 1ನಲ್ಲಿ ನೀವು ಜನರಲ್ ಅಂದರೆ ನಿಮಗೆ ಯಾವುದೇ ಒಂದು ರಿಸರ್ವೇಷನ್ ರೂರಲ್ ಮತ್ತು ಹೈದರಾಬಾದ್ ಕರ್ನಾಟಕ ಅಥವಾ ಕನ್ನಡ ಮೀಡಿಯಂ ಯಾವುದೂ ಇಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಕ್ಯಾಟಗರಿ 1Gಯಲ್ಲಿ ನೀವು ಸೇರ್ಪಡ್ತೀರಾ. ಮತ್ತು ಕ್ಯಾಟಗರಿ 1R ಅಂದರೆ ರೂರಲ್ ಇರ್ತದೆ. ಕ್ಯಾಟಗರಿ 1K ಅಂದರೆ ಕನ್ನಡ ಮೀಡಿಯಂ ಇರ್ತದೆ. ಅದೇ ರೀತಿಯಲ್ಲಿ 2A ಕ್ಯಾಟಗರಿಗೂ ಸೇಮ್ 2AG, 2AR ಮತ್ತು 2AK ಎಷ್ಟು ಸೀಟ್ಗಳಿದಾವೆ ಅಂತ ನೋಡ್ಕೊಳ್ಬೋದು. ಮತ್ತು 2Bಯಲ್ಲಿ ಅದೇ ರೀತಿ ಓವರಾಲ್ ಆಗಿ ಎಲ್ಲ ಗೌರ್ಮೆಂಟ್ ಸೀಟ್ಗಳು ಕೂಡ ಅಂದರೆ ಈ ಒಂದು ಕ್ಯಾಟಗರಿಗಳಲ್ಲಿ ಸೇರ್ಪಡೆ ಆಗ್ತವೆ. ಮುಖ್ಯವಾಗಿ 3A, 3B, SC, STಗೂ ಕೂಡ 3 ಡಿವೈಡ್ಗಳಾಗ್ತವೆ. 3AG, 3AR ಮತ್ತು 3AK ಈ ರೀತಿ ಡಿವೈಡ್ ಆಗ್ತವೆ. ಈ ಒಂದು ಸೀಟ್ ಮ್ಯಾಟ್ರಿಕ್ಸ್ ಕೇವಲ ನಿಮ್ಮ ರೆಫರೆನ್ಸಿಗೆ ಆಗಿರ್ತದೆ. ಆದರೆ ಆಪ್ಷನ್ ಎಂಟ್ರಿಯಲ್ಲಿ ನೀವು ಎಲ್ಲ ಕಾಲೇಜಸ್ಗಳನ್ನು ಹಾಕಲೇಬೇಕು. ನನಗೆ ಈ ಒಂದು ಕಾಲೇಜ್ನಲ್ಲಿ ಸೀಟ್ ಇಲ್ಲ ನಮ್ಮ ಕ್ಯಾಟಗರಿಯಲ್ಲಿ ಅಂತ ಅಂದ್ಕೊಂಡು ಆ ಕಾಲೇಜನ್ನು ಹಾಕದೇ ಇದ್ದರೆ ಏನಾಗುತ್ತೆ ಅಂದರೆ ನಿಮಗೆ ಆ ಒಂದು ಕಾಲೇಜಿನಲ್ಲಿ ಅಲಾಟ್ ಆಗುವಂತಹ ಚಾನ್ಸಸ್ ಕಮ್ಮಿ ಆಗ್ತದೆ. ಅಂದರೆ ಮುಖ್ಯವಾಗಿ ನೀವು SC ಕ್ಯಾಟಗರಿಯವರಿದ್ದರೆ ನಿಮಗೆ GM ಅಲ್ಲಿ ಕೂಡ ಅಲಾಟ್ಮೆಂಟ್ ಆಗುವಂಥ ಚಾನ್ಸಸ್ ಇರ್ತದೆ. ಆದ್ದರಿಂದ ಹೇಳ್ತಿರೋದು, ನಿಮ್ಮ ಒಂದು ಕ್ಯಾಟಗರಿಯಲ್ಲಿ ಆ ಒಂದು ಕಾಲೇಜ್ನಲ್ಲಿ ಸೀಟ್ಗಳು ಇಲ್ಲದೆ ಇದ್ದರೂ ಕೂಡ ನೀವು ಅದನ್ನು ಆಪ್ಷನ್ ಎಂಟ್ರಿಯಲ್ಲಿ ಪ್ರಿಯಾರಿಟಿ ಆರ್ಡರಲ್ಲಿ ಹಾಕೋದು ಬಹಳ ಇಂಪಾರ್ಟೆಂಟ್ ಆಗಿರ್ತದೆ. ಈಗ ಸದ್ಯದಲ್ಲಿ ನಿಮಗೆ MBBS ಮತ್ತು BMSದು ಕೂಡ ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಆಗುವಂಥ ಸಾಧ್ಯತೆ ಕಾಣಿಸ್ತಾ ಇದೆ. ಇನ್ನು ಕೆಲವೇ ದಿನಗಳಲ್ಲಿ ಅಂದರೆ 2 ದಿನಗಳು ಅಥವಾ 3 ದಿನಗಳಲ್ಲಿ ನಿಮಗೆ BMS ಮತ್ತು MBBSದು ಸೀಟ್ ಮ್ಯಾಟ್ರಿಕ್ಸ್ ಕೂಡ ರಿಲೀಸ್ ಆಗುವಂಥ ಸಾಧ್ಯತೆ ಇದೆ. ಯಾಕಂದರೆ ಆಲ್ ಇಂಡಿಯಾದಲ್ಲೂ ಕೂಡ ಸೀಟ್ ಮ್ಯಾಟ್ರಿಕ್ಸನ್ನು 17, 18, 19ನೇ ತಾರೀಕಿಗೆ ರಿಲೀಸ್ ಮಾಡೋದರಿಂದ ಇಲ್ಲಿಯೂ ಕೂಡ ಅದೇ ತಾರೀಕಿನಿಗೆ ರಿಲೀಸ್ ಮಾಡುವಂಥ ಚಾನ್ಸಸ್ ಇರ್ತದೆ. ಆದ್ದರಿಂದ ನೀವು ಪೂರ್ತಿಯಾಗಿ ಈಗಲೇ ರೆಡಿ ಮಾಡಿ ಇಟ್ಕೊಳ್ಳಿ ಎಲ್ಲ ಒಂದು ಡಾಕ್ಯುಮೆಂಟ್ಸ್ಗಳು ಮತ್ತು ನಿಮಗೆ ಅಲ್ಲಿ ಬೇಕಾದಂತಹ ಎಲ್ಲ ಒಂದು ಪ್ರಿಯಾರಿಟಿ ಲಿಸ್ಟನ್ನು ಕೂಡ ಈಗಲೇ ರೆಡಿ ಮಾಡಿ ಇಟ್ಕೊಳ್ಬೇಕಾಗುತ್ತೆ. ಈಗ ಎರಡನೇ ಪಾಯಿಂಟಿಗೆ ಬರೋಣ, ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಳೋದು. ಹೌದು, ಈಗ ನೀವೇನಾದರೂ KCETಗೆ ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ ಅಂದ್ಕೊಳ್ಳಿ. ಅದೇ ಒಂದು ಸ್ಕ್ಯಾನರ್ ಈ ಒಂದು ನೀಟ್ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಇರ್ತದೆ. ಆದರೆ ನೀಟ್ ಅಂಕಗಳು ಅಲ್ಲಿ ಮೆನ್ಷನ್ ಮಾಡಿರೋದಿಲ್ಲ. ಆದ್ದರಿಂದ ಇನ್ನೊಂದು ಬಾರಿ ನೀವು ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡಿಕೊಂಡ್ರೆ ಅದರಲ್ಲಿ ನಿಮ್ಮ ನೀಟ್ ಮಾರ್ಕ್ಸ್ ಮತ್ತು ನೀಟ್ ರ್ಯಾಂಕ್ ಕೂಡ ಮೆನ್ಷನ್ ಆಗಿರೋದ್ರಿಂದ ಅದು ಒಂದು ಫೈನಲೈಸ್ ಆಗಿರುವಂಥ ಒಂದು ವೆರಿಫಿಕೇಷನ್ ಸ್ಲಿಪ್ ಆಗಿರ್ತದೆ. ಯಾರ್ಯಾರು ಡೌನ್ಲೋಡ್ ಮಾಡ್ಕೊಂಡಿಲ್ಲ ಇನ್ನೂ ಕೂಡ ಟೈಮ್ ಇದೆ ನಿಮಗೆ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ. ಡೌನ್ಲೋಡ್ ಮಾಡಿಕೊಂಡು ನೀವು ಅದನ್ನು ಇಟ್ಕೊಳ್ಬೋದು. ಮೂರನೆಯ ಮುಖ್ಯ ಪಾಯಿಂಟ್ ಏನೆಂದರೆ UG ನೀಟ್ನ ಒಂದು ಆಪ್ಷನ್ ಎಂಟ್ರಿನ ಮಾಡೋದಕ್ಕೆ ಲಿಂಕನ್ನು ಕೂಡ ಪ್ರೊವೈಡ್ ಮಾಡಿದ್ದಾರೆ. ಅಂದರೆ KCETಗೆ ಯಾವ ಲಿಂಕ್ ಇತ್ತೋ ಅದೇ ಲಿಂಕನ್ನು ನೀಟ್ UGಗೂ ಕೂಡ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ನಿಮಗೆ ಲಿಂಕನ್ನು ಕೊಟ್ಟಿರ್ತಾರೆ. ಇದರಲ್ಲಿ ನೀವು ಮುಖ್ಯವಾಗಿ ಗಮನಿಸಬೇಕು, ಮೊದಲಿಗೆ ನೀವು MBBS ಸೀಟ್ಗಳನ್ನು ಹಾಕ್ಕೊಂಡ್ರೆ ನೆಕ್ಸ್ಟ್ ನೀವು ಯಾವುದು ನಿಮ್ಮ ಪ್ರಿಯಾರಿಟಿಯಲ್ಲಿ ಇರ್ತದೆ. ಎಕ್ಸಾಂಪಲ್ BDS ಆಗಿದ್ದರೆ BDSಗಳನ್ನು ನೆಕ್ಸ್ಟ್ ಕಾಲೇಜ್ ಹಾಕ್ತೀರಾ. ಅದಾದಮೇಲೆ ವೆಟರ್ನರಿ ಕಾಲೇಜ್ಗಳು ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ವೆಟರ್ನರಿ ಕಾಲೇಜನ್ನು ನೆಕ್ಸ್ಟ್ ಪ್ರಿಯಾರಿಟಿಲಿ ಹಾಕ್ತೀರಾ. ಮತ್ತು ನೀವು ಇನ್ನೊಂದು ನೆನಪಿಟ್ಕೊಳ್ಬೇಕು, ಈಗ MBBS ಒಂದು ಕಾಲೇಜನ್ನು ಹಾಕಿ ನಿಮಗೇನಾದರೂ ಅದರ ನಂತರ BDS ಕಾಲೇಜನ್ನು ಹಾಕೋದಿದ್ದರೆ ಅದನ್ನು ಕೂಡ ಹಾಕ್ಬೋದು. ವೆಟರ್ನರಿ ಕಾಲೇಜನ್ನು ಸೆಕೆಂಡ್ ಪ್ಲೇಸಲ್ಲಿ ಕೂಡ ನೀವು ಹಾಕೊಳ್ಬೋದು. ಮಿಕ್ಸ್ ಕೂಡ ಮಾಡ್ಬೋದು. ನಿಮಗೆ ಅದರಲ್ಲಿ ಯಾವುದೇ ರೀತಿಯ ಒಂದು ಪ್ರಾಬ್ಲಮ್ಗಳು ಆಗೋದಿಲ್ಲ. ಆದರೆ ನಿಮ್ಮ ಪ್ರಿಯಾರಿಟಿ ಆರ್ಡರ್ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತದೆ. ಈ ಒಂದು ಕೌನ್ಸಿಲಿಂಗ್ ಟೈಮ್ನಲ್ಲಿ ನೀವು ಇಲ್ಲಿಯ ತನಕ ಎಷ್ಟು ಒಂದು ಹಾರ್ಡ್ ವರ್ಕ್ ಮಾಡಿರ್ತೀರೋ ಓದೋದಕ್ಕೆ ಅಷ್ಟೇ ಇಂಪಾರ್ಟೆಂಟ್ ಈ ಒಂದು ಕೌನ್ಸಿಲಿಂಗ್ ಸ್ಟೇಜ್ ಆಗಿರ್ತದೆ. ಇಲ್ಲಿ ನಿಮ್ಮ ಪ್ರಿಯಾರಿಟಿ ಆರ್ಡರ್ ಬಹಳಷ್ಟು ಮುಖ್ಯವಾಗಿ ಕಾರ್ಯನಿರ್ವಹಿಸಲಿದೆ. ಈಗ ನೀಟ್ ವಿದ್ಯಾರ್ಥಿಗಳು ಏನು ಮಾಡ್ತೀರಾ ಅಂದರೆ ನೀವು ನಿಮ್ಮ ಒಂದು ಫೀಸನ್ನು ಪೇ ಮಾಡ್ತೀರಾ. ಅಂದರೆ ಇವಾಗ ಆಪ್ಷನ್ ಎಂಟ್ರಿನ ಮಾಡೋದಕ್ಕಿಂತ ಮುಂಚೆ 750 ರೂಪಾಯಿಯನ್ನು ಪೇ ಮಾಡಬೇಕಲ್ಲ, ಆ ಒಂದು ಪೇಮೆಂಟನ್ನು ಈಗಲೇ ಮಾಡಿಬಿಡಿ. ಈಗ ಪೇಮೆಂಟನ್ನು ಮಾಡಿಕೊಂಡು ನೀವು ಡೆಂಟಲ್ ಒಂದು ಆಪ್ಷನ್ ಎಂಟ್ರಿಯನ್ನು ನೋಡ್ಕೊಳ್ಳಿ. ಯಾವ ರೀತಿ ಅದು ಡೆಂಟಲ್ ಆಪ್ಷನ್ ಎಂಟ್ರಿ ಇರ್ತದೆ, ನೀವು ಯಾವ ರೀತಿ ಆಪ್ಷನ್ ಎಂಟ್ರಿನ ಮಾಡ್ಕೊಳ್ಬೇಕು ಎಂಬುದನ್ನೆಲ್ಲ ಒಂದು ಸಾರಿ ನೋಡಿಕೊಂಡು ನೀಟ್ನ ಆಪ್ಷನ್ ಎಂಟ್ರಿ MBBSನ ಆಪ್ಷನ್ ಎಂಟ್ರಿ ಬಿಟ್ಟ ಮೇಲೆ ನೀವು ಆಪ್ಷನ್ ಎಂಟ್ರಿಯನ್ನು ಸ್ಟಾರ್ಟ್ ಮಾಡಿ.
ಅದಕ್ಕೆ ಅವರು ಶೆಡ್ಯೂಲನ್ನು ಕೂಡ ಬಿಡ್ತಾರೆ. ಶೆಡ್ಯೂಲನ್ನು ಗಮನಿಸಿಕೊಂಡು ಅದರ ವಿತಿನ್ ಆ ಒಂದು ಟೈಮ್ನಲ್ಲಿ ನೀವು ಆಪ್ಷನ್ ಎಂಟ್ರಿಯನ್ನು ಮಾಡಬೇಕಾಗ್ತದೆ. ನಿಮಗೆ ಇನ್ನೊಂದು ಡೌಟ್ ಇರ್ಬೋದು, KCETಯ ಒಂದು ಟೈಮಿಂಗ್ 18ನೇ ತಾರೀಕಿದೆ ಲಾಸ್ಟ್ ಡೇಟ್ ಅಂತ, ಆದರೆ ಅದನ್ನು ಎಕ್ಸ್ಟೆಂಡ್ ಮಾಡ್ತಾರೆ ಆಪ್ಷನ್ ಎಂಟ್ರಿನ ಮಾಡೋದಕ್ಕೆ. ನೀಟ್ನ ಒಂದು ಆಪ್ಷನ್ ಎಂಟ್ರಿ ಕೂಡ ಅದರಲ್ಲೇ ಮಿಂಗಲ್ ಮಾಡೋದ್ರಿಂದ ಆಪ್ಷನ್ ಎಂಟ್ರಿಯ ಒಂದು ಲಾಸ್ಟ್ ಡೇಟನ್ನು ಇನ್ನೂ ಎಕ್ಸ್ಟೆಂಡ್ ಮಾಡ್ತಾರೆ KCETದು. ಈ 3 ಅಪ್ಡೇಟ್ಸ್ಗಳನ್ನು ನಾನು ನಿಮಗೆ ತಿಳಿಸಲು ಪ್ರಯತ್ನ ಮಾಡ್ತಿದ್ದೇನೆ. ಮೊದಲನೇದು ಯಾವುದು, ವೆರಿಫಿಕೇಷನ್ ಸ್ಲಿಪ್. ಎರಡನೇದು ಡೆಂಟಲ್ ಆಪ್ಷನ್ ಎಂಟ್ರಿ ಮತ್ತು ಡೆಂಟಲ್ ಸೀಟ್ ಮ್ಯಾಟ್ರಿಕ್ಸ್. ಈ ಮೂರನ್ನು ಇವತ್ತು ನಮಗೆ ಬಂದಿರುವಂತಹ ಅಪ್ಡೇಟ್ಸ್ಗಳಾಗಿದ್ದಾವೆ ನೀಟ್ಗೆ ಸಂಬಂಧಪಟ್ಟಂತೆ. ನೀಟ್ನ ಆಪ್ಷನ್ ಎಂಟ್ರಿ ಅಥವಾ MBBSನ ಆಪ್ಷನ್ ಎಂಟ್ರಿಯನ್ನು ಬಿಟ್ಟ ತಕ್ಷಣ ನಿಮಗೆ ನಾನು ಹೇಳುವಂತಹ ಒಂದು ಕಾರ್ಯವನ್ನು ಮಾಡ್ತೇನೆ. ಅಲ್ಲಿಯ ತನಕ ಈ ಒಂದು ನೀವು ಫೀಸನ್ನು ಪೇ ಮಾಡ್ತೀರಾ ಮತ್ತು ಆಪ್ಷನ್ ಎಂಟ್ರಿ ಯಾವ ರೀತಿಯಲ್ಲಿ ಇರ್ತದೆ ಅಂತ ಚೆಕ್ ಮಾಡಿಕೊಂಡು ಲಾಗೌಟ್ ಆಗ್ತೀರಾ. ಇದಿಷ್ಟಾಗಿತ್ತು ಈವರೆಗಿನ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಫ್ರೆಂಡ್ಸ್ಗಳಿಗೂ ಈ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು.